ಲಂಕೆಯ ಸಭೆಯ ಆ ರಾಕ್ಷಸ ನಾಯಕರೆಲ್ಲರನ್ನೂ ತನ್ನ ಒಂದು ಶಬ್ದದ ಮೂಲಕವಾಗಿ ಸುಮ್ಮನೆ ಕುಳ್ಳಿರಿಸಬೇಕು ಅಂದರೆ ಅದೇನು ಸುಮ್ಮನೆ ಅಲ್ಲ ಅಂತ, ಆ ಯೋಗ್ಯತೆ ಸಣ್ಣದಲ್ಲ ಅಂತ. ವಿಭೀಷಣ ಸಭೆಯಲ್ಲಿ ಮಾತನಾಡ್ತಾನೆ. ಎಷ್ಟು ಚೆನ್ನಾಗಿದೆ ಆ ಮಾತುಗಳು ಅಂದರೆ ನೋಡಿ, ಎಷ್ಟು ವಿವೇಕದ ಮಾತುಗಳು ವಿಭೀಷಣನದ್ದು ಅಂತ. ರಾಜನೀತಿಯ ಪ್ರಕಾರ ಸಾಮ ದಾನ ಭೇದಗಳಲ್ಲಿ ಯಾವುದು ಸಾಧ್ಯವಾಗಲಿಲ್ಲವೋ ಅದನ್ನು ದಂಡದಿಂದ ಸಾಧನೆ ಮಾಡಬೇಕು. ಮೊದಲು ಸಾಮದಿಂದ ಪ್ರಯತ್ನ, ಆಮೇಲೆ ದಾನದಿಂದ, ಆಮೇಲೆ ಭೇದದಿಂದ. ಯಾವುದು ಇಲ್ಲದಿದ್ದರೆ ದಂಡ. ಸಾಮ ಅಂದರೆ ಒಳ್ಳೆ ಮಾತಿನ ಮೂಲಕವಾಗಿ, ದಾನ ಅಂದರೆ ಏನಾದರೂ ಕೊಟ್ಟು, ಭೇದ ಅಂದರೆ ಭಯ ಹುಟ್ಟಿಸಿ. ಈ ಮೂರು ದಾರಿಗಳಲ್ಲಿ ಯಾವುದಾಗಲಿಲ್ವೋ ಅದನ್ನು ನಾವು ದಂಡದ ಮೂಲಕವಾಗಿ ಸಾಧನೆ ಮಾಡಬೇಕು ಅಂತ ವಿಭೀಷಣ ಹೇಳ್ತಾನೆ. ವಿಭೀಷಣನ ಮಾತಲ್ಲ ಇದು, ನೀತಿಶಾಸ್ತ್ರ ಇದು, ಕಾಮಂತಕ ನೀತಿ ಹೇಳುವಂಥದ್ದು ಹಾಗೆ. ಸಾಮಾದೀನಾಂ ಉಪಾಯಾನಾಂ ತ್ರಯಾಣಾಂ ವಿಫಲೇ ನಯೇ ವಿನಯೇ ನಯ ಸಂಪನ್ನೋ ದಂಡಂ ದಂಡ್ಯೇಶು ದಂಡಭೃತು. ಈ ಮೂರು ವಿಫಲವಾದ ಮೇಲೆ ದಂಡ. ನಾವು ಮೂರರ ಪ್ರಯೋಗ ಮಾಡಿದ್ದೇವೆ ಈಗ. ವಿಭೀಷಣ ಕೇಳ್ತಾನೆ, ಸಾಮದಾನ ಭೇದಗಳಾಗಿದೆಯಾ? ಯಾಕೆ ಒಮ್ಮೆಲೆ ದಂಡಕ್ಕೆ ಹೋಗ್ತೀರಿ? ನೀವು ದಂಡ ಪ್ರಯೋಗವನ್ನೇ ಮಾಡಿದಿರಿ, ಅದು ಫಲಿಸಬೇಕು ಅಂದರೆ ಸುಲಭ ಇಲ್ಲ ಅಂತ. ಯಾರಲ್ಲಿ ಫಲಿಸಬೇಕು? ಎಚ್ಚರ ತಪ್ಪಿದವನಲ್ಲಿ ದಂಡವು ಫಲಿಸಬಹುದು. ಯಾರ ಮೇಲೆ ವಿಧಿ ಮುನಿದಿದೆ, ಯಾರ ಗ್ರಹಚಾರ ಕೆಟ್ಟಿದೆ, ಅವನ ಮೇಲೆ ದಂಡ ಫಲಿಸಬಹುದು. ರಾಮನಂಥವನ ಮೇಲೆಲ್ಲ. ರಾಮ ಎಚ್ಚರ ತಪ್ಪಿದವನಲ್ಲ, ರಾಮ ದೈವಹತಕನೂ ಕೂಡ ಅಲ್ಲ. ವಿಜಗೇಶುಂ ಬಲೇ ಸ್ಥಿತಂ. ರಾಮನಲ್ಲಿ ಬಲ ಇದೆ ಅಂದರೆ ಅದು ಸುಮ್ಮನೆ ಇದು. ಬಲದಲ್ಲಿಯೇ ರಾಮನಿದ್ದಾನೆ ಅಂತ ಅನ್ಬೋದು. ಅವನ ಒಳಗೂ ಹೊರಗೂ ಎಲ್ಲೆಡೆಗೆ ಬಲ ಅವನನ್ನು ಆವರಿಸಿದೆ ಅಂತ ಅನ್ಬೇಕು ನಾವು. ಅಂಥದ್ದೊಂದು ವ್ಯಕ್ತಿತ್ವ ಅದು. ಅವನ ತಂಟೆಗೆ ಹೋಗ್ಬೇಕಾ ನಾವು? ಜಿತರೋಷಂ ದುರಾಧರ್ಷಂ. ಹೊರಗಿನ ಶತ್ರುಗಳನ್ನು ಗೆಲ್ಲುವುದು ಸುಲಭ, ಆದರೆ ಒಳಗಿನ ಶತ್ರುಗಳನ್ನು ಗೆಲ್ಲುವುದು ಅತ್ಯಂತ ಕಷ್ಟ ಸಾಧ್ಯ. ಕಾಮಕ್ರೋಧಗಳನ್ನು ಗೆಲ್ಲುವುದು ಸುಲಭ ಅಲ್ಲ. ರಾವಣನಿಗೆ ವಿಭೀಷಣ ಹೇಳುವಂಥದ್ದು, ನೀನು ಹೊರಗಿನ ಶತ್ರುಗಳನ್ನು ಗೆದ್ದಿರಬಹುದು, ಒಳಗಿನ ಶತ್ರುಗಳನ್ನು ಗೆದ್ದಿಲ್ಲ ನೀನು. ರಾಮನು ಒಳಗಿನ ಶತ್ರುಗಳನ್ನೂ ಗೆದ್ದವನು. ಜಿತರೋಷಂ ಜಿತ ಕಾಮಂ. ಕಾಮವನ್ನು ಗೆದ್ದವನು, ಕ್ರೋಧವನ್ನು ಗೆದ್ದವನು. ಅಂಥವನ್ನಲ್ಲಿ ನಮ್ಮ ಆಟಗಳು ನಡೆಯೋದು ಸುಲಭ ಅಲ್ಲ. ಅವನ ತಂಟೆಗೆ ಹೋಗೋದು ಸೂಕ್ತ ಅಲ್ಲ. ಯಾರು ಎಣಿಸಿದರು ಲಂಕೆಯನ್ನು ಯಾರಾದರೂ ಹಾರಿ ಒಳ ಬರಬಹುದು, ಪ್ರವೇಶ ಮಾಡಬಹುದು. 100 ಯೋಜನದ ಸಮುದ್ರವನ್ನು ವಾನರನೊಬ್ಬನು ಹಾರಿ ಸೇರ್ತಾನೆ. ಯಾರಾದರೂ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆಗಿ ಹೋಗಿದೆ ಅದು. ಅವಜ್ಞೆ ಮಾಡಬೇಡಿ. ಅವಜ್ಞೆ ಅಂದರೆ ಅಂಡರ್ ಎಸ್ಟಿಮೇಷನ್. ಶತ್ರುಗಳ ಬಲವನ್ನು ಅವಜ್ಞೆ ಮಾಡಬೇಡಿ. ನಿಮಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಿ. ರಾಮನೇನು, ಲಕ್ಷ್ಮಣನೇನು, ಹನುಮಂತನೇನು, ಅವರ ಆಳ ಅಗಲ ಎತ್ತರ ಸಾಮರ್ಥ್ಯ ಸತ್ವ ತಿಳಿದು ಮಾತನಾಡಿದರೆ ವಿಷಯ ಬೇರೆ. ನೀವು ತಿಳಿಯದೆ ಒಟ್ಟಾರೆ ಗಡಹತಾ ಇದ್ದೀರಿ. ನಕರ್ತವ್ಯ ಕಥಂಚನ. ಈ ರೀತಿಯ ಅವಜ್ಞೆ ಅಥವಾ ಅಂಡರ್ ಎಸ್ಟಿಮೇಷನ್ ಇಷ್ಟಿರುವುದನ್ನು ಇಷ್ಟು ಅಂತ ಅಂದ್ಕೊಳ್ಳುವಂಥದ್ದು ಇದು ಸರಿಯಲ್ಲ ಇದು ಅಂತ. ಇಷ್ಟು ಹೇಳಿದವನು ನೇರವಾಗಿ ರಾವಣನ ಕಡೆ ತಿರುಗಿ ಹೇಳ್ತಾನೆ, ಅಣ್ಣ ನೀನದು ತಪ್ಪಿದೆ. ತಾಕತ್ತು ಬೇಕು ಆ ಮಾತನಾಡಲಿಕ್ಕೆ. ಇದೆಲ್ಲೋ ಅಡುಗೆ ಮನೆಯಲ್ಲಿ ಪರೋಕ್ಷದಲ್ಲಿ ಮಾತಾಡಿದ್ದಲ್ಲ, ತುಂಬಿದ ಸಭೆಯಲ್ಲಿ, ರಾವಣನದ್ದೇ ಸಭೆಯಲ್ಲಿ, ಅವನೇ ಸಭಾಧ್ಯಕ್ಷ, ಅವನಿಗೆ ಹೇಳ್ತಾ ಇದ್ದಾನೆ. ಕಿಂಚ ರಾಕ್ಷಸರಾಜಸ್ಯ ರಾಮೇಣ ಅಪಕೃತಂ ಪುರ. ನಾವು ಎರಡೂ ಪಕ್ಷಗಳ ಒಂದು ವಿವೇಚನೆಯನ್ನು ಮಾಡಿದರೆ ರಾಮನಿಗೆ ರಾವಣನಿಂದ ಅನ್ಯಾಯವಾಗಿದೆ. ರಾವಣನು ರಾಮನಿಗೆ ಅಪಕಾರ ಮಾಡಿದ್ದಾನೆ. ಏನದು? ರಾಮನ ಪತ್ನಿಯನ್ನು ರಾವಣನು ಅಪಹರಿಸಿ ತಂದಿದ್ದಲ್ವಾ? ಆಜಹಾರ ಜನಸ್ಥಾನ ಯಸ್ಯ ಭಾರ್ಯಾಂ ಯಶಸ್ವಿನಃ. ರಾಮನ ಪತ್ನಿಯನ್ನು ರಾವಣನು ಅಪಹರಿಸಿ ತಂದಿದ್ದು ಸರಿ ಅಂತ ಹೇಗೆ ಹೇಳೋದು? ಈಗ ರಾವಣನ ಪತ್ನಿ ಮಂಡೋದರಿ ಯಾರಾದರೂ ಅಪಹರಣೆ ಮಾಡಿದರೆ ಒಪ್ತಾನ ರಾವಣ? ರಾವಣನ ಪಟ್ಟದ ರಾಣಿ ಮಂಡೋದರಿ ಯಾರಾದರೂ ಬಂದು ಕದ್ಕೊಂಡು ಹೋಗೋದಾದರೆ ನಾವು ಸರಿ ಅಂತ ಹೇಳ್ತೇವಾ? ಒಪ್ತೇವ ನಾವು ಅದನ್ನು? ಮತ್ತು ಇದನ್ನು ಹೇಗೆ ಒಪ್ಪೋದು? ಕಿಂಚ ರಾಕ್ಷಸರಾಜಸ್ಯ ರಾಮೇಣ ಅಪಕೃತಂ ಪುರ. ನಮ್ಮ ಕಡೆಯಿಂದ ತಪ್ಪಾಗಿದೆ. ಇದ್ದದ್ದನ್ನು ಇದ್ದಂತೆ ಹೇಳಿದನು ವಿಭೀಷಣ. ಅದಕ್ಕೊಂದು ಸಮರ್ಥನೆ ನೀವು ಕೊಡ್ತೀರಿ, ನಮ್ಗೆ ಗೊತ್ತು. ಸಮರ್ಥನೆ ಏನು? ಖರದೂಷಣ ತಿಶಿರರನ್ನು 14,000 ರಾಕ್ಷಸರನ್ನು, ನಮ್ಮ ಕಡೆಯವರನ್ನು ರಾಮನು ಸಂಹಾರ ಮಾಡಿದ್ದಾನೆ.
ನಮ್ಮ ಸೈನ್ಯ ಅದು, ರಾಕ್ಷಸರ ತುಕಡಿ ಅದು, ಪಂಚವಟಿಯಲ್ಲಿ ಇದ್ದಿರ್ತಕ್ಕಂಥದ್ದು. ಹಾಗಾಗಿ 14,000 ಮಹಾರಾಕ್ಷಸರನ್ನು, ಖರದೂಷಣ ತಶರರನ್ನು ರಾಮನು ಸಂಹಾರ ಮಾಡಿದ್ದಾನೆ. ಪ್ರತೀಕಾರ ಇದು ಇಲ್ಲ, ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ರಾಮನಿಗೆ ಬೇರೆ ಏನು ದಾರಿ ಇತ್ತು? ಹೋಗಿ ಮೈ ಮೇಲೆ ಬಿದ್ದರೆ ರಾಮನಾರು ಮಾಡೋದೇನು? ಕರಣಿದ್ದಲ್ಲಿ ರಾಮನು ಹೋಗಿ ಯುದ್ಧ ಮಾಡಿಲ್ಲ, ರಾಮಾಶ್ರಮಕ್ಕೆ ಕರ್ಣು ಹೋಗಿ ಯುದ್ಧ ಮಾಡಿರ್ತಕ್ಕಂಥದ್ದು, ರಾಮನ ಮೇಲೆ ಕರ್ಣು ದಾಳಿ ಮಾಡಿರ್ತಕ್ಕಂಥದ್ದು. ಎಚ್ಚರಿಸಿದ್ದಾನೆ ರಾಮ ಮೊದಲೇ, ಬೇಡ ಯುದ್ಧ, ನೀವು ಯಾರೂ ಉಳಿಯೋದಿಲ್ಲ ಯುದ್ಧ ಮಾಡಿದರೆ ಅಂತ. ಆದರೆ ಅವನ ಮಾತಿಗೆ ಕಿವಿ ಕೊಡದೆ ಎಲ್ಲರೂ ಆ ರಾಕ್ಷಸ ಕೋಟಿ ರಾಮನನ್ನು ಮುತ್ತಿ ಆಯುಧಗಳಿಂದ ಪ್ರಹಾರ ಮಾಡಿದರೆ ಅವನಾದರೂ ಏನು ಮಾಡ್ತಾನೆ? ಅವಶ್ಯಂ ಪ್ರಾಣಿನಾಂ ಪ್ರಾಣಾಹ ರಕ್ಷಿತವ್ಯ ಯಥಾಬಲಂ. ಮನುಷ್ಯ ಇರ್ಬೋದು, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಇರ್ಬೋದು, ಪ್ರಾಣಕ್ಕೆ ಆಪತ್ತು ಬಂದಾಗ ಹೋರಾಡಲೇಬೇಕು, ರಕ್ಷಣೆ ಮಾಡಿಕೊಳ್ಳಲೇಬೇಕು. ಆತ ತಾಯಿ ಎಂಬುದಾಗಿ ಹೆಸರು. ಯಾರು ಶಸ್ತ್ರವನ್ನು ಎತ್ತಿಕೊಂಡು ನಮ್ಮನ್ನು ಕೊಲ್ಲಲಿಕ್ಕೆ ಮುಂದೆ ಬರ್ತಾನೋ ಅವನನ್ನು ಕೊಂದರೆ ಪಾಪ ಇಲ್ಲ. ಆತ ತಾಯಿ ವಧಾರ್ಹಣ. ಹಾಗಾಗಿ ದಾಳಿ ರಾಮನ ಮೇಲೆ ಆದಾಗ ಅವನಾದರೂ ಮಾಡೋದೇನು? ರಾಮನಾದರೂ ಮಾಡೋದೇನು? ಶೂರ್ಪಣಕ್ಕೆ ಅದು ಹಾಗೆಯೇ ಮರ್ಯಾದೆಗೇಡಿನ ಕೆಲಸ. ಲಂಕೆಯ ಅಧೀಶ್ವರನ ತಂಗಿಯಾಗಿ ಹೋಗಿ ರಾಮನಲ್ಲಿ ಹೋಗಿ ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳುವಂಥದ್ದು. ಅದಾದರೂ ಸರಿ, ಕೇಳಿದ್ರೆ ಕೇಳಲಿ. ಒಪ್ಪದೇ ಇದ್ದಾಗ ಅವನ ಹೆಂಡತಿಯನ್ನು ತಿನ್ನಲಿಕ್ಕೆ ಮುಂದಾದರೆ ಅವನಾದರೂ ಏನು ಮಾಡಬೇಕು? ಬೇರೆ ದಾರಿ ಇಲ್ಲ ಅಂತ. ಸೀತೆಯನ್ನು ಶೂರ್ಪಣಕ್ಕೆ ಕೊಲ್ಲಲು ಮುಂದಾದಾಗ ಅನಿವಾರ್ಯವಾಗಿ ಆಕೆಯನ್ನು ರಾಮನ ನಿಗ್ರಹಿಸಿ ಸೂಚನೆ ಕೊಟ್ಟಿದ್ದು ಲಕ್ಷ್ಮಣನಿಗೆ, ಒಂದು ಶಿಕ್ಷೆ ವಿಧಿಸು ಅಂತ. ಹಾಗೂ ಜೀವ ಉಳಿಸಿದ್ದಾರೆ, ಕೊಂದಿಲ್ಲ ಹಾಗೂ ಕೂಡ ಅಂತ. ಮುಂದೆ ಆದರೂ ಒಳ್ಳೆ ಬುದ್ಧಿ ಕಲ್ತ್ಕೊ ಅಂತ. ಇದರಲ್ಲಿ ಎಲ್ಲೂ ರಾಮನ ತಪ್ಪಿಲ್ಲ ಅಂತ. ಅಣ್ಣ, ನೀನು ಮಾಡಿದ ಕೆಲಸ ಒಳ್ಳೆ ಕೆಲಸ ಅಲ್ಲ. ಪರಸತಿಯನ್ನು ಮುಟ್ಟುವಂಥದ್ದು, ಪರಸತಿ ಶುಭವಲ್ಲ. ಈ ಪರಸತಿಯರ ಅಪಹರಣ, ಪರಸತಿಯರನ್ನು ಅವರ ಚಾರಿತ್ರ್ಯವನ್ನು ಭಂಗಪಡಿಸ್ತಕ್ಕಂಥದ್ದು ಇದು ಅಯಶಸ್ಯಂ, ಅಕೀರ್ತಿಕರ. ಇದು ಕೀರ್ತಿಗೆ ಒಳ್ಳೆಯದಲ್ಲ. ಅನಾಯುಷ್ಯಂ, ಆಯುಸ್ಸಿಗೆ ಒಳ್ಳೆಯದಲ್ಲ, ಆಗಿದ್ದದೇ ಮುಂದೆ. ಕೀರ್ತಿಗೆ ಒಳ್ಳೆಯದಲ್ಲ, ಆಯುಸ್ಸಿಗೆ ಒಳ್ಳೆಯದಲ್ಲ, ಸಂಪತ್ತಿಗೆ ಒಳ್ಳೆಯದಲ್ಲ. ಈ ಪರಸತಿಯರ ಪರಸತಿಯರ ಕುರಿತು ತಪ್ಪಾಗಿ ನಡ್ಕೊಳ್ತಕ್ಕಂಥದ್ರ ಪರಿಣಾಮ ಕೀರ್ತಿಹಾನಿ, ಆಯುರ್ಹಾನಿ ಮತ್ತು ಅರ್ಥಹಾನಿ, ಸಂಪತ್ತಿನ ಹಾನಿ ಮತ್ತು ಘೋರ ಪಾಪ ಅದೊಂದು ಅಂತ. ಯಾವ ನರಕಕ್ಕೆ ಹೋಗಬೇಕು ನಾವು ಈ ಕೆಲಸ ಮಾಡಿ? ತಪ್ಪಿದು. ಹಾಗಾಗಿ ನಾನು ಲಂಕೆಯ ಹಿತೈಷಿಯಾಗಿ, ರಾವಣನ ಹಿತೈಷಿಯಾಗಿ, ಎಲ್ಲ ರಾಕ್ಷಸರ ಹಿತೈಷಿಯಾಗಿ ಮಾತಾಡೋದಾದರೆ ಸರಿಯಾಗಿ ವಿಶ್ಲೇಷಣೆ ಮಾಡಿದರೆ, ಗಮನ ಇಟ್ಟು ಕೇಳಿ ಇದನ್ನು, ಎಷ್ಟು ಚೆನ್ನಾಗಿ ವಿವೇಚನೆ ಹೇಳ್ತಾನೆ ಹೇಳೋದನ್ನು. ಸಮಸ್ಯೆ ಏನು? ರಾಮ ಬಂದು ಲಂಕೆಗೆ ಮುತ್ತಿಗೆ ಹಾಕ್ತಾ ಇದ್ದಾನೆ, ಯುದ್ಧ ಆಗ್ತದೆ ಈಗ ಅಂತ. ಪರಿಹಾರ ಬೇಕು ಅಂತ. ಸಮಸ್ಯೆ ಮೂಲ ಯಾವುದು? ಸೀತೆ ಅಂತ. ಸೀತೆಯನ್ನು ಅಪಹರಿಸಿ ಇಲ್ಲಿಗೆ ತಂದಿದ್ದು ಸಮಸ್ಯೆಯ ಮೂಲ ಅಂತ. ಸೀತೆಯನ್ನು ಮರಳಿ ಕೊಟ್ಟು ಬಿಡು, ಮುಗಿತು ಅಲ್ಲಿ. ಏತನ್ ನಿಮಿತ್ತಂ ವೈದೇಹಿ. ಸೀತೆಯನ್ನು ಲಂಕೆಗೆ ಅಪಹರಿಸಿ ತಂದಿದ್ದ ಎಲ್ಲ ಸಮಸ್ಯೆಗಳಿಗೆ ಕಾರಣ ಇದೇ, ನಮ್ಮ ಭೀತಿಗೆ ಮೂಲ ಕಾರಣ. ಸಾ ಪರಿತ್ಯಾಜ್ಯ. ಸೀತೆಯನ್ನು ನಾವು ಮರಳಿ ಕೊಟ್ಟು ಬಿಡಬೇಕು ರಾಮನಿಗೆ. ಕಲಹಾರ್ಥೇ ಕೃತೇನ ಕಿಂ. ಯಾಕೆ? ಒಂದು ಸೀತೆಗೋಸ್ಕರವಾಗಿ. ರಾವಣನಿಗೇನು ಪತ್ನಿಯರು ಕಡಿಮೆ ಇಲ್ಲ. 7,000 ಪತ್ನಿಯರು, 5,000 ದಾಸಿಯರು. ಯಾರಿಗೆ? ಮುಖ್ಯ ರಾಣಿಯರಿಗೆ, ಒಬ್ಬೊಬ್ಬರಿಗೆ. ಇಂತಹ ದೊಡ್ಡ ಅಂತಃಪುರ, ಮಕ್ಕಳು ಕಡಿಮೆಯಾ, ಹೆಂಡತಿ ಕಡಿಮೆಯಾ ಅವನಿಗೇನು? ಯಾಕೆ ಅನ್ಯಾಯವಾಗಿ ಇಡೀ ಲಂಕೆ ತುತ್ತಾಗಬೇಕು ಇದಕ್ಕೆ? ಒಂದು ಚಾಪಲ್ಯಕ್ಕೆ, ದೊರೆಯ ಚಾಪಲ್ಯಕ್ಕೆ, ಅನಗತ್ಯವಾಗಿರೋದು ಚಾಪಲ್ಯಕ್ಕೆ, ಒಂದು ಅನ್ಯಾಯಕ್ಕೆ ಇಡೀ ನಗರವೇ ಯಾಕೆ ತುತ್ತಾಗಬೇಕು? ಹಾಗಾಗಿ ಕಲಹದ ಮೂಲವನ್ನು ನಾವು ಗುರುತಿಸಬೇಕು. ಕಲಹದ ಮೂಲ ಸೀತಾಪಹರಣ. ಎಲ್ಲಿ ಗಾಯವಾಗಿದೆಯೋ ಅಲ್ಲಿ ಔಷಧ ಹಚ್ಚು, ಎಲ್ಲಿ ನೋವಾಗಿದೆಯೋ ಅಲ್ಲಿ ಚಿಕಿತ್ಸೆ ಮಾಡು. ಯುದ್ಧ ಮಾಡೋದು ಪರಿಹಾರ ಅಲ್ಲ. ಕೊಟ್ಟು ಬಿಡು ಸೀತೆಯನ್ನು. ನನ್ನಃ ಕ್ಷಮಂ ವೀರ್ಯವತ ತೇನ ಧರ್ಮಾನುವರ್ತಿನ ವೈರಂ ನಿರರ್ಥಕಂ ಕರ್ತುಂ. ರಾಮನ ಜೊತೆಗೆ ನಾವು ವ್ಯರ್ಥವಾಗಿ ವೈರವನ್ನು ಮಾಡಬಾರ್ದು. ಯಾಕೆ ಮಾಡಬಾರ್ದು? ಒಂದು ಸರಿತಪ್ಪಿನ ವಿಷಯ ಪ್ರತ್ಯೇಕ. ನೀವು ಯುಕ್ತಿಯನ್ನೇ ಗಮನಿಸಿದರು, ರಾಜನೀತಿಯನ್ನು ಗಮನಿಸಿದರು, ನಮ್ಮ ಒಳ್ಳೆಯದನ್ನು ಗಮನಿಸಿದರು. ರಾಮನಲ್ಲಿ ಧರ್ಮ ಇದೆ ಮತ್ತು ರಾಮನಲ್ಲಿ ವೀರ್ಯ ಇದೆ, ಸಾಮರ್ಥ್ಯ ಇದೆ. ನಮಗಿದು ಬೇಡ ಅಂತ.
ಇಷ್ಟು ಮಾತನ್ನು ಸಮಾಧಾನವಾಗಿ ಹೇಳಿ ಮುಂದಿನ ಮಾತುಗಳಿಂದ ಎಚ್ಚರಿಸ್ತಾನೆ ರಾವಣನನ್ನು ವಿಭೀಷಣ. ಅಣ್ಣ, ಲಂಕೆಯನ್ನು ರಾಮನು ತನ್ನ ಬಾಣಗಳಿಂದ 100 ಚೂರು ಮಾಡುವ ಮೊದಲು ಆನೆಗಳಿಂದ, ಕುದುರೆಗಳಿಂದ, ಬಹುರತ್ನಗಳಿಂದ ಕೂಡಿರತಕ್ಕಂಥ ಈ ಸಮೃದ್ಧ ಲಂಕೆಯನ್ನು ರಾಮನು ತನ್ನ ಬಾಣಗಳಿಂದ 100,000 ಚೂರು ಮಾಡುವ ಮೊದಲು ಕೊಟ್ಟು ಬಿಡು ಸೀತೆಯನ್ನು. ದೀಯತಾಮಸ್ಯ ಮೈಥಿಲಿ, ಅದಕ್ಕಾಗಿ ತಾನೇ ಬಂದಿರತಕ್ಕಂಥದ್ದು. ಕೊಟ್ಟು ಬಿಡು ಸೀತೆಯನ್ನು. ಸುಘೋರವಾದ ಹರಿಸೇನೆ, ಕಪಿಸೇನೆ, ಎದುರಿಸಲು ಅಸಾಧ್ಯವಾಗಿರ್ತಕ್ಕಂಥ ವಾನರ ಸೇನೆ ಬಂದು ಲಂಕೆಗೆ ದಾಳಿ ಇಡುವ ಮೊದಲು, ಲಂಕೆಯನ್ನು ಮುತ್ತುವ ಮೊದಲು ಕೊಟ್ಟು ಬಿಡು ಸೀತೆಯನ್ನು. ಲಂಕೆ ನಾಶವಾದೀತು. ಶೂರರಾದ ರಾಕ್ಷಸರೆಲ್ಲರೂ ಕೂಡ ನಾಶವಾಗಿ ಹೋದರು. ರಾಮನ ಪ್ರೀತಿಯ ಪತ್ನಿಯನ್ನು ರಾಮನಿಗೆ ಮರಳಿ ಕೊಡದೇ ಇದ್ದರೆ ನಾವು ಯಾರೂ ಉಳಿದೇ ಹೋದೆವು. ಇವರೆಲ್ಲ ಹೇಳ ಹೆಸರಿಲ್ಲದಾದರು. ಅಣ್ಣ, ಸೆರಗೊಡ್ಡಿ ಬೇಡುವೆ, ಪ್ರಸಾದಯೇ ತ್ವಾಂ. ಅಣ್ಣ ನೀನು, ಬಂಧು ನೀನು. ಹಾಗಾಗಿ ಆ ಭಾವದಿಂದ ಬಾಗಿ ಸೆರಗೊಡ್ಡಿ ಪರಿಪರಿಯಾಗಿ ಬೇಡ್ಕೊಳ್ತೇನೆ. ಕುರುಷ್ವ ವಚನಂ ಮಮ, ನನ್ನ ಮಾತನ್ನು ಕೇಳು. ಇವರು ಯಾರ ಮಾತನ್ನು ಕೇಳಬೇಡ, ನನ್ನ ಮಾತನ್ನು ಕೇಳು. ಇದು 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 ನಿನ್ನ ಹಿತದಲ್ಲಿದೆ. ಇದು ತಥ್ಯ, ಇದು ಸತ್ಯ. ದೀಯತಾಮಸ್ಯ ಮೈಥಿಲಿ, ಮೈಥಿಲಿಯನ್ನು ಮರಳಿ ಕೊಟ್ಟುಬಿಡು ರಾಮನಿಗೆ. ಶರತ್ಕಾಲದ ಸೂರ್ಯನ ಕಿರಣಗಳನ್ನು ಹೋಲುವಂಥ ಸುದೃಢವಾದ ಒಳ್ಳೊಳ್ಳೆ ಪುಂಖಗಳುಳ್ಳ ಬಾಣಗಳನ್ನು, ಅಮೋಘವಾಗಿರ್ತಕ್ಕಂಥ, ಎಂದೂ ವ್ಯರ್ಥವಾಗದೇ ಇರತಕ್ಕಂಥ ಬಾಣಗಳನ್ನು ನಿನ್ನ ವಧೆಗಾಗಿ ರಾಮನು ಪ್ರಯೋಗ ಮಾಡುವ ಮೊದಲು, ಅದ್ಭುತವಾದ, ಅಮೋಘವಾದ, ಪ್ರಚಂಡವಾದ ಬಾಣಗಳನ್ನು, ಮಹಾಸ್ತ್ರಗಳನ್ನು ನಿನ್ನ ವಧೆಗಾಗಿ ರಾಮನು ಪ್ರಯೋಗ ಮಾಡುವ ಮೊದಲು ಪ್ರದೀಯತಾಂ ದಾಶರಥಾಯ ಮೈಥಿಲಿ, ರಾಮನಿಗೆ ಸೀತೆಯನ್ನು ಮರಳಿ ಒಪ್ಪಿಸಬೇಕು. ಕೊನೆ ಮಾತನಾಡ್ತಾನೆ ವಿಭೀಷಣ. ಇದೆಲ್ಲ ಹೇಳಿ ತ್ಯಜಸ್ವ ಕೋಪಂ, ಅಣ್ಣ ಕೋಪವನ್ನು ಬಿಡು. ಸುಖ ಧರ್ಮ ನಾಶನಂ, ಈ ನಿನ್ನ ಒಂದು ಆ ವೃಥಾ ಕೋಪ ಇದೆಯಲ್ಲ, ಅಸ್ಥಾನ ಕೋಪ, ಅಸ್ಥಾನ ಕ್ರೋಧ, ಅದು ಸುಖವನ್ನು, ಧರ್ಮವನ್ನು ನಾಶ ಮಾಡುವಂಥದ್ದು. ಹಾಗಾಗಿ ಆ ಕೋಪವನ್ನು ಬಿಡು. ಧರ್ಮವನ್ನು ಆಶ್ರಯಿಸು. ಭಜಸ್ವ ಧರ್ಮಂ, ಧರ್ಮವು ರತಿ ಕೀರ್ತಿ ವರ್ಧನಂ, ಆನಂದವನ್ನು, ನಮ್ಮ ಯಶಸ್ಸನ್ನು, ಕೀರ್ತಿಯನ್ನು ಹೆಚ್ಚಿಸುವಂಥದ್ದು ಧರ್ಮ. ನಮ್ಮ ಸುಖ ಧರ್ಮಗಳನ್ನು ನಾಶ ಮಾಡುವಂಥದ್ದು ಕೋಪ. ಆ ಕೋಪವನ್ನು ಬಿಡು, ಧರ್ಮವನ್ನು ಆಶ್ರಯಿಸು. ಕ್ರೋಧನು ಛೋಡ, ಝೂಟನ್ನು ಛೋಡ. ಭಕ್ತಶ್ರೇಷ್ಠರು ಹೇಳಿದಾಗ ಅದು ಯಾವುದನ್ನೂ ಬಿಡಲಿಲ್ಲ. ಬಿಟ್ಟಿದ್ದು ಯಾವುದು ಅಂದರೆ ನಾಮ ಜಪನ ಕ್ಯೂ ಛೋಡದೆಯ, ಒಳ್ಳೊಳ್ಳೆದು ಯಾವುದಿದೆ ಅದೆಲ್ಲ ಒಂದೊಂದೇ ಬಿಡ್ತಾ ಬಂದಿರುವಂಥದ್ದು ಅಂತ. ಹಾಗಾಗಿದೆ ಇದು ಅಂತ. ಹಾಗಾಗಿ ಪ್ರಸೀದ ಅಣ್ಣ, ಪ್ರಸನ್ನನಾಗು, ಬದುಕೋಣ ಅಂತ. ಇಷ್ಟೇ ನನ್ನ ಬೇಡಿಕೆ. ನಾವು ಬದುಕೋಣ ಅಂತ, ಬದುಕಿರಲಿ ನಮಗೆ. ಸಪುತ್ರ ಬಾಂಧವಾಹ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ನೆಂಟರು, ಇಷ್ಟರು, ಸ್ನೇಹಿತರು, ನಮ್ಮೆಲ್ಲರ ಆಯುಷ್ಯಗಾಗಿ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡ್ತೇನೆ. ಪ್ರದೀಯತಾಂ ದಾಶರಥಾಯ ಮೈಥಿಲಿ, ದಾಶರಥನಿಗೆ, ರಾಮನಿಗೆ ಸೀತೆಯನ್ನು ಕೊಟ್ಟುಬಿಡು ಎಂಬುದಾಗಿ ರಾಮನ ಜೊತೆಗೆ ಯುದ್ಧ ಬೇಡ ಎಂಬುದಾಗಿ ವಿಭೀಷಣ ಹೇಳಿದ್ದನ್ನು ನಾವೀಗ ಗಾನಾತ್ಮಕವಾಗಿ ಆಸ್ವಾದನೆ ಮಾಡೋಣ. ಕೊಟ್ಟುಬಿಡು ಸೀತೆಯನ್ನು ಅಣ್ಣ, ಕೊಟ್ಟುಬಿಡು ಅಣ್ಣ ಎಂಬಂಥ ವಿಭೀಷಣನ ಮಾತುಗಳು. ಸ್ವರ್ಣಲಂಕಾ ನಗರ ಮಸಣವಾಗುವ ಮುನ್ನ, ಸ್ವರ್ಣಲಂಕಾ ನಗರ ಮಸಣವಾಗುವ ಮುನ್ನ, ದೈತ್ಯ ಕುಲ ಮಣಿಮುಕುಟ ಸ್ವರ್ಣಲಂಕಾ ನಗರ ಮಸಣವಾಗುವ ಮುನ್ನ, ದೈತ್ಯ ಕುಲ ಮಣಿಮುಕುಟ ಮಣ್ಣಿಗುದುರುವ ಮುನ್ನ, ಬಂಧು ಬಾಂಧವ
ಬಳಗ ಸಹಿತ ಸಾಯುವ ಮುನ್ನ ಬಂಧು ಬಾಂಧವ ಬಳಗ ಸಹಿತ ಸಾಯುವ ಮುನ್ನ ರಾಮನಿಗೆ ಸೀತೆಯನು ಕೊಟ್ಟು ಬಿಡು ಕೊಟ್ಟು ಬಿಡು ಕೊಟ್ಟು ಬಿಡು ಅಣ್ಣ ಕೊಟ್ಟು ಬಿಡು ಕೊಟ್ಟು ಬಿಡು ಕೊಟ್ಟು ಬಿಡು ಅಣ್ಣ ಕೊಟ್ಟು ಬಿಡು ಕೊಟ್ಟು ಬಿಡು ಕೊಟ್ಟು ಬಿಡು ಅಣ್ಣ ಸ್ವರ್ಣಲಂಕಾನಗರ ಮಸಣವಾಗುವ ಮುನ್ನ ದೈತ್ಯ ಕುಲ ಮಣಿ ಮುಕುಟ ಮಣ್ಣಿಗುದುಡುವ ಮುನ್ನ ಬಂಧು ಬಾಂಧವ ಬಳಗ ಸಹಿತ ಸಾಯುವ ಮುನ್ನ ಕೊಟ್ಟು ಬಿಡು ಸೀತೆಯನು ಅಣ್ಣ ಕೊಟ್ಟು ಬಿಡು ಕೊಟ್ಟು ಬಿಡು ಅಣ್ಣ ಕೊಟ್ಟು ಬಿಡು ಸೀತೆಯನು ಅಣ್ಣ ಕೊಟ್ಟು ಬಿಡು ಅಣ್ಣ ದಂಡನೆಯ ರಾಮನಿಗೆ ದಂಡನೆಯೇ ಅಪಕಾರಿಯೇನು ದಂಡನೆಯ ರಾಮನಿಗೆ ಅಪಕಾರಿಯೇನು ದಂಡಕಾರಣ್ಯದಲ್ಲಿ ಖರಗೈದುದೇನು ದಂಡಕಾರಣ್ಯದಲ್ಲಿ ಖರಗೈದುದೇನು ಅಪರಾಧವಿಲ್ಲದೆಯೇ ದಂಡನೆಯು ಸರಿಯೇ ಇದು ಸರಿಯೇ ಗಂಡುಳ್ಳ ಗರತಿ ಅಪಹರಿಸುವುದು ತರವೇ ಅಪರಾಧವಿಲ್ಲದೆಗೆ ದಂಡನೆಯು ಸರಿಗೆ ಗಂಡುಳ್ಳ ಗರತಿ ಅಪಹರಿಸುವುದು ತರವೇ ಕೊಟ್ಟು ಬಿಡು ಅಣ್ಣ ಕೊಟ್ಟು ಬಿಡು ಸೀತೆಯನು ಅಣ್ಣ ಕೊಟ್ಟು ಬಿಡು ಅಣ್ಣ ರಾಮನಿಗೆ ಸೀತೆಯನು ಕೊಟ್ಟು ಬಿಡು ಅಣ್ಣ ಪರನಾರಿಯನು ಕೆಟ್ಟ ಕೆಲಸವಗೈದೆ ಪರನಾರಿಯನು ಕೆಟ್ಟ ಕೆಲಸವಗೈದೆ ಮುಟ್ಟಿದವನನು ಸುಟ್ಟುವರು ಹಲಾರಳೆ ಐದೆ ಪರನಾರಿಯನು ಕೆಟ್ಟ ಕೆಲಸವಗೈದೆ ಮುಟ್ಟಿದವನನು ಸುಟ್ಟುವರು ಹಲಾರಳೆ ಐದೆ ಧರ್ಮಾವಲಂಬನೆಯ ಕೀರ್ತಿ ಪಡೆಯಣ್ಣ ಅಣ್ಣ ಅಣ್ಣ
ಜೊತೆಗೆ ಶತವರುಷ ಬಾಳೋಣ ಸತಿಸುತರ ಜೊತೆಗೆ ಶತವರುಷ ಬಾಳೋಣ ಸತಿಸುತರ ಜೊತೆಗೆ ಶತವರುಷ ಬಾಳೋಣ ಕೊಟ್ಟು ಬಿಡು ಕೊಟ್ಟು ಬಿಡು ಕೊಟ್ಟು ಬಿಡು ಅಣ್ಣ ಕೊಟ್ಟು ಬಿಡು ರಾಮನಿಗೆ ಸೀತೆಯನು ಅಣ್ಣ ಕೊಟ್ಟು ಬಿಡು ಕೊಟ್ಟು ಬಿಡು ಕೊಟ್ಟು ಬಿಡು ಅಣ್ಣ ಕೊಟ್ಟು ಬಿಡು ರಾಮನಿಗೆ ಸೀತೆಯನು ಅಣ್ಣ ಕೊಟ್ಟು ಬಿಡು ಕೊಟ್ಟು ಬಿಡು ಕೊಟ್ಟು ಬಿಡು ಅಣ್ಣ ಕೊಟ್ಟು ಬಿಡು ಕೊಟ್ಟು ಬಿಡು ಕೊಟ್ಟು ಬಿಡು ಅಣ್ಣ